ಓಂ ಗುರುಭ್ಯೋ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಅನೇಕ ಶಕುನಗಳು ಎಷ್ಟೋ ಸಂತೋಷವಾಗಿರ್ತೀವಿ. ದೇವಸ್ಥಾನಕ್ಕೆ ಹೋದಾಗಿರ್ಬೋದು, ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗದಂತಹ ಅಲ್ಲಿ ನಡೀತಕ್ಕಂಥ ಶಕುನಗಳು ನಮಗೆ ತೃಪ್ತಿಯನ್ನು, ಸಂತೋಷವನ್ನು, ಮಾನಸಿಕ ಸ್ಥೈರ್ಯವನ್ನು, ನಂಬಿಕೆಯನ್ನು ಕೊಡುತ್ತೆ. ಅಂಥ ಅನೇಕ ಶಕುನಗಳಲ್ಲಿ ಬಹು ವಿಶೇಷವಾಗಿ ಎಲ್ಲರ ಅನುಭವಕ್ಕೆ ಬಂದಿರತಕ್ಕಂಥ ಒಂದು ಶಕುನ ಅಂತ ಹೇಳಿದ್ರೆ ಭಗವಂತ ಅಥವಾ ಫೋಟೋ ಆಗ್ಬೋದು, ವಿಗ್ರಹ ಆಗ್ಬೋದು, ಮನೆಯಲ್ಲಿ ದೇವಸ್ಥಾನದಲ್ಲಿ ಹೂ ಜಾರಿ ಬಿದ್ದಾಗ, ಹೂ ಮಾಲೆ ಬಿದ್ದಾಗ, ಹೂ ಬಿದ್ದಾಗ ನಾವು ಪ್ರಾರ್ಥನೆಯ ಕಾಲಕ್ಕಿರ್ಬೋದು, ಆರತಿ ಮಾಡ್ತಕ್ಕಂಥ ಸಂದರ್ಭ ಅಥವಾ ದೇವರಿಗೆ ಕೈ ಮುಗಿದು ನಮಸ್ಕಾರವನ್ನು ಮಾಡಿ ನಾವು ಹಾಗೇ ಧ್ಯಾನಾಸಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಇರಬಹುದು. ಹೂ ಜಾರಿ ಬಿದ್ದಾಗ ಇದರ ವಿಶೇಷತೆ ಏನು, ಇದರ ಮಹತ್ವ ಏನು, ಇದು ಎಷ್ಟರ ಮಟ್ಟಿಗೆ ನಮಗೆ ಶುಭ ಆಗುತ್ತೆ? ಯಾಕೆಂತ ಹೇಳಿದ್ರೆ ಪ್ರತಿ ಪೂಜೆಯಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜೆಗಳಿಗೆ ಹೂ ಇಲ್ಲ ಅಂದರೆ ಆ ಪೂಜೆ ಪರಿಪೂರ್ಣ ಆಗೋದಿಲ್ಲ. ಆ ಹೂವು ಹೇಗಾದರೂ ಆಗ್ಬೋದು. ಅದಕ್ಕೆ ಹೇಳ್ತೀವಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಶ್ಚತಿ ತದಹಂ ಭಕ್ತಪಹೃತಂ ಅಶ್ನಾಮಿ ಪ್ರಯತಾತ್ಮನಃ ಅಂತ ನಾವು ಕರಿತೀವಿ. ಭಗವಂತ ಹೇಳಿದ್ದಾನೆ, ನಿಂಗೇನೋ ನೀರಾಗಲಿ, ಹೂವಾಗಲಿ, ಎಲೆ ಆಗಲಿ, ಏನೋ ಒಂದು ಕೊಡು, ನಿನ್ನ ತೃಪ್ತಿಯಿಂದ ನನಗೆ ಕೊಟ್ಟರೆ ಅದೇ ಸಾಕು ಅಂತೂ ಕೂಡ ಭಗವಂತ ಹೇಳಿದ್ದಾನೆ. ಹಾಗಾಗಿ ಅದರಲ್ಲೂ ಬರ್ತಕ್ಕಂಥದ್ದೇ ಈ ಹೂವಾಗಿರುತ್ತೆ. ಈ ಹೂ ಜಾರಿ ಬಿದ್ದಾಗ ಇದರ ಫಲ ಏನು? ದೇವರ ಮುಡಿಯಿಂದ ಅಥವಾ ದೇವರ ಒಂದು ತಲೆಯಿಂದ, ದೇವರ ಒಂದು ಫೋಟೋ ಕೂಡ ಲೆಕ್ಕ ಬರುತ್ತೆ. ಈ ಹೂ ಜಾರಿ ಬಿದ್ದಾಗ ಅದರ ಒಂದು ವಿಶೇಷ ಏನು ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡ್ರೆ ಅದು ಬಲಭಾಗ ಎಡಭಾಗ ಅವು ಯಾವುದನ್ನು ಕೂಡ ನಾವು ಗಮನಿಸೋದಿಲ್ಲ. ಬಲಭಾಗ ಎಡಭಾಗಕ್ಕೆ ನಾವು ದೇವರ ವಿಗ್ರಹದಿಂದ ಬರ್ತಕ್ಕಂಥ ಹೂಗೆ ನಾವು ಪ್ರಾಶಸ್ತ್ಯ ಕೊಡಲ್ಲ. ಆದರೆ ಇತ್ತೀಚೆಗೆ ಏನಾಗಿದೆ, ಕೆಲವು ಕಡೆ ನಾವು ನೋಡ್ತಾ ಇರ್ತೀವಿ, ಬೇಕಾಗಿನೋ ಏನೋ ಒಂದು ಟೆಕ್ನಿಕ್ ಇರ್ಬೋದು, ಏನೋ ಒಂದು ಟ್ರಿಕ್ ಇರ್ಬೋದು, ಅಥವಾ ಏನೋ ಪ್ರತಿಯೊಬ್ಬರಿಗೂ ಹೂವು ಬೀಳೋಂಗೆ ಮಾಡಿಬಿಡ್ತಾರೆ, ಪ್ರತಿಯೊಬ್ಬರಿಗೂ ಹೂವು ಸಿಗೋಂಗೆ ಮಾಡ್ತಾರೆ, ಅಥವಾ ಅಲ್ಲಿ ಏನು ಮಾಡಿರ್ತಾರೋ ಗೊತ್ತಿಲ್ಲ. ಅದನ್ನು ಕೂಡ ನಾವು ಭಗವಂತಂದೇ ಅಂತೂ ಕೂಡ ನಾವು ಒಂದು ಒಳ್ಳೆಯ ಮನಸ್ಸಿನಿಂದ ಬಂದಾಗ ಆ ಪುಣ್ಯ ನಮಗೂ ಬರುತ್ತೆ, ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಪೂಜಾ ಸಮಯದಲ್ಲಿ ದೇವರ ಮೇಲಿಂದ ಬೀಳ್ತಕ್ಕಂಥ ಹೂವನ್ನು ನಾವು ಪ್ರಸಾದವಾಗಿ ಸ್ವೀಕಾರ ಮಾಡಬೇಕು. ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಇದೆ, ವಿವಾಹ ಸಂಕಲ್ಪ ಇರ್ಬೋದು, ಗೃಹದ ಸಂಕಲ್ಪ ಇರ್ಬೋದು, ಆರೋಗ್ಯದ ಸಂಕಲ್ಪ ಇರ್ಬೋದು, ಎಲ್ಲಕ್ಕಿಂತ ಮಿಗಿಲಾಗಿ ಭಗವಂತ ನನ್ನನ್ನು ಕಾಪಾಡುವಂತಕ್ಕಂಥ ಸಂಕಲ್ಪ ಇರ್ಬೋದು. ಇದನ್ನು ನಾವು ಆ ಹೂ ಬಿದ್ದಂತಹ ಸಂದರ್ಭ, ಹೂ ಬಿದ್ದಂತಹ ದಿನ, ಆ ಹೂ ಬಿದ್ದಂತಹ ಸಮಯಕ್ಕೆ ಅನುಸಾರವಾಗಿ ನೋಡೋಕ್ಕೆ ಹೋದಾಗ ಅದು ಶುಭ ಅಶುಭ ಅಲ್ಲ. ನಮಗೆ ನಮ್ಮ ಕೊರತೆಗಳನ್ನು, ನಮ್ಮ ಕಷ್ಟಗಳನ್ನು ಎಲ್ಲವನ್ನು ನೀಗಿಸ್ತಕ್ಕಂಥವನ್ನೇ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಕೂಡ ಆಗಿರ್ತಾನೆ. ಹಾಗಾಗಿ ಆ ಹೂ ಬೀಳ್ತಕ್ಕಂಥ ಸಂಕೇತ ಶುಭ ಆಗಿರುತ್ತೆ. ಆ ಹೂ ಏನು ಮಾಡಬೇಕು, ಅದನ್ನು ನಾವು ಜೋಬಲ್ಲಿ ಇಟ್ಕೊಂಡು ಪ್ರಯಾಣ ಹೋಗಬೇಕು, ಅಥವಾ ಅದನ್ನು ಆ ಹೂವನ್ನು ತೆಗೆದು ಒಂದು ಬಾಕ್ಸಲ್ಲಿ ಇಟ್ಟು ಎತ್ತಿಡಬೇಕು. ಆ ಹೂವನ್ನು ತೆಗೆದು ನೀವು ಉಪಯೋಗಿಸ್ತಕ್ಕಂಥ ಅಥವಾ ಪೂಜಾ ಅದನ್ನೇನು ಮಾಡ್ತೀರಾ, ವ್ಯಾಪಾರ ಸ್ಥಳದಲ್ಲಿ ಆ ಹೂವನ್ನು ಇಡಬೇಕು. ಇಲ್ಲ ಅಂದರೆ ಆ ಹೂ ತೆಗೆದು ಮನೆಯ ಸಿಂಹದ್ವಾರಕ್ಕೆ ಇಟ್ಟಿದ್ದೆ ಆದರೆ ಆ ಮನೆಗೆ ಫಲ ಸಿಗುತ್ತೆ. ಸಿಂಹದ್ವಾರದ ಮೇಲೆ ಆ ಹೂವನ್ನು ನಾವು ಇಡಬೇಕಾಗಿರುತ್ತೆ. ಆದರೆ ಇದನ್ನೇನು ಮಾಡ್ತೀವಿ, ನಾವು 100 ಜನಕ್ಕೆ ಹೇಳ್ಕೊಂಡ್ಬಿಡ್ತೀವಿ. ಇದನ್ನು ಯಾರಿಗೂ ಹೇಳಬಾರ್ದು. ನಿಮ್ಮ ಮತ್ತು ಭಗವಂತನ ಮಧ್ಯೆ ನಡೀತಕ್ಕಂಥ ಒಂದು ಸಂವಾದ ಇರ್ಬೋದು, ಭಕ್ತಿ ಇರ್ಬೋದು, ಅನುಭವ ಇರ್ಬೋದು, ಇವುಗಳನ್ನು ಯಾರಿಗೂ ಹೇಳಬಾರ್ದು. ನಾವು ಹೇಳ್ಕೊಂಡಾಗೆ ಅದೇನಾಗುತ್ತೆ, ಆ ಒಂದು ಕಣ್ಣಿನ ದೃಷ್ಟಿ ಇರ್ಬೋದು, ಅಥವಾ ಆ ವ್ಯಕ್ತಿಗಳ ಮಾನಸಿಕವಾಗಿ ಹಿಂಸೆ, ಆ ಒಳಗಡೆನೆ ಒಂದು ಕುಹಕ ಬುದ್ಧಿ ಕೂಡ ನಮಗೆ ತೊಂದರೆಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಸಂಕಲ್ಪ ಇಟ್ಕೊಂಡು ಭಗವಂತನಿಗೆ ಸಾಕ್ಷಾತ್ ನೀವು ಭಗವಂತನ ಮುಂದೆ ಪ್ರಾರ್ಥನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಹೂ ಬಿದ್ದರೆ ತುಂಬಾ ಒಳ್ಳೆಯದಾಗುತ್ತೆ, ಶುಭ ಆಗುತ್ತೆ. ಅದು ಅಲ್ಲಿಂದ 30 ದಿನಗಳ ಒಳಗೆ ನಿಮಗೆ ಶುಭ ಆಗುತ್ತೆ. ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.